ಆಯ್ತು. ಪಾರ್ವತಿಗೆ ಪ್ರತಿಯೊಬ್ಬರು ಧೈರ್ಯ ಹೇಳ್ತಾ ಇದ್ದೀರ, ಆದ್ರೆ ಗಂಡನಾಗಿ ನನಗೆ ಧೈರ್ಯ ಹೇಳೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಆಚೆ ಬಂದ್ಬಿಟ್ಟೆ. ಅವಳಿಗೆ ಧೈರ್ಯ ಹೇಳಬೇಕು, ಸಮಾಧಾನ ಮಾಡಬೇಕು ಅಂದ್ರೆ ನನ್ನಲ್ಲಿ ಆ ಧೈರ್ಯ ಸಮಾಧಾನ ಉಳಿಬೇಕಲ್ವಾ ಪ್ರೀತು? ಪಾಪ ಪಾರು ನಾನು ಬಸ್ರಿ ಅಂತ ಗೊತ್ತಾಗಿದ್ದ ದಿನದಿಂದ ಮಗು ಬಗ್ಗೆ ಎಷ್ಟೆಲ್ಲ ಆಸೆಗಳನ್ನ ಇಟ್ಕೊಂಡಿದ್ಲು. ನಮ್ಮ ಮಗು ನಮ್ಮ ಥರ ಕಷ್ಟ ಪಡಬಾರ್ದು ಅಂತ ಕೆಲ್ಸಕ್ಕೆ ಸೇರ್ಕೊಂಡಿದ್ಲು. ನಮ್ಮ ಮಗುಗೆ ಒಂದು ಅಸ್ತಿತ್ವ ಕೊಡಬೇಕು ಅಂತ ನಾವಾಗೆ ಗುರ್ತಿಸ್ಕೋಬೇಕು ಅಂತ ಒದ್ದಾಡ್ತಾ ಇದ್ಲು. ನಮ್ಮ ಮಗು ಹುಟ್ಟಿದ್ಮೇಲೆ ಅದಕ್ಕೆ ಸ್ನಾನ ಮಾಡಿಸೋದಿಕ್ಕೆ, ಆರೈಕೆ ಮಾಡೋದಿಕ್ಕೆ ಅಂತ ಅದಕ್ಕೆ ಬೇಕಾಗೋ ಎಲ್ಲ ಪದಾರ್ಥಗಳನ್ನು ತಂದಿಟ್ಟಿದ್ಲು ಪ್ರೀತು. ಅಂತೊಳಗೆ ಮಗು ಕಳ್ಕೊಂಡಿದ್ದ ದುಃಖನ ಮರಿ ಅಂತ ಹೇಗೆ ಸಮಾಧಾನ ಮಾಡ್ಲಿ ಪ್ರೀತು? ಹೋಗ್ಲಿ, ಮತ್ತೆ ನಮ್ಗೆ ಮಗು ಆಗುತ್ತೆ ಅಂತ ಸಮಾಧಾನ ಮಾಡೋಣ ಅಂತಂದ್ರೆ ಅವಳು ಗರ್ಭಕೋಶನೇ ತೆಗೆದುಹಾಕಿದ್ದಾರೆ. ಏನು ಅಂತ ಸಮಾಧಾನ ಮಾಡ್ಲಿ ಪ್ರೀತು? ಮಗುನ ಕಳ್ಕೊಂಡು ನಾನು ಅಷ್ಟೇ ನೋವು ಅನುಭವಿಸ್ತಾ ಇರ್ಬೇಕಾದ್ರೆ ನಾನು ಅವಳಿಗೆ ಹೇಗೆ ಸಮಾಧಾನ ಮಾಡಲಿ ಪ್ರೀತು? ಅದಕ್ಕೆ ನಾನು ಆಚೆಗೆ ಬಂದೆ. ಪಾರು ಹೊಟ್ಟೆಗೆ ಪೆಟ್ಟು ಬೀಳೋದಕ್ಕೆ ಕಾರಣ ಅನುಷ್ಕಾ. ಆ ಕಾರಣದಿಂದನೇ ನನ್ನ ಪಾರು ಭವಿಷ್ಯ, ನನ್ನ ಪಾರು ಕನಸು, ನನ್ನ ಪಾರು ಮಗು ಹೋಗಿತ್ತು. ಅಲ್ಲಿಗೆ ನಮ್ಮ ಮಗುನ ಕೊಂದ ಕೊಲೆ ಪಾತಕಿಯ ಅನುಷ್ಕಾ, ಅವಳನ್ನ ಮಾತ್ರ ಸುಮ್ಮನೆ ಬಿಡಲ್ಲ, ಖಂಡಿತ ಸುಮ್ಮನೆ ಬಿಡಲ್ಲ. ಸರ್, ಮಗು ಡೆತ್ ರಿಪೋರ್ಟ್ ಬಂದಿದೆ. ಏನು ಹೇಳುತ್ತೆ ರಿಪೋರ್ಟು? ಮಗು ಹುಟ್ಟಿದಾಗ ಆರೋಗ್ಯವಾಗಿ ಚೆನ್ನಾಗೇ ಇತ್ತು, ಚೆನ್ನಾಗೇ ಬಿಲ್ಡ್ ಆಗಿತ್ತು. ಆದರೆ ಇದ್ದಕ್ಕಿದ್ದಾಗೆ ಉಸಿರಾಟದ ಸಮಸ್ಯೆ ಶುರುವಾಗಿ ಮಗು ಡೆತ್ ಆಗಿದೆ. ಈಗ ಈ ರಿಪೋರ್ಟ್ ಪ್ರಕಾರ ಮಗು ದೇಹದಲ್ಲಿ ಪಾಯ್ಸನ್ ಕಂಟೆಂಟ್ ಸೇರಿದೆ. ಮಗು ದೇಹದಲ್ಲಿ ಪ್ರಿಸ್ಕ್ರೈಬ್ ಮಾಡಿರೋ ಮಾತ್ರೆಗಳ ಜೊತೆಗೆ ಡೇಂಜರಸ್ ಕೆಮಿಕಲ್ ಆ್ಯಡ್ ಆಗಿದೆ. ಅದು ಯಾವ ಕೆಮಿಕಲ್ ಅಂತ ಪರ್ಟಿಕ್ಯುಲರ್ ಆಗಿ ತಿಳ್ಕೋಬೇಕು ಅಂದರೆ ಕೆಲವು ಟೆಸ್ಟ್ಗಳನ್ನ ಮಾಡಬೇಕಾಗುತ್ತೆ. ಆ ಕೆಮಿಕಲ್ ರಿಪೋರ್ಟ್ ಬರೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಈ ಕೆಮಿಕಲಿಂದನೇ ಮಗು ಬ್ರೀತಿಂಗ್ ಪ್ರಾಬ್ಲಮ್ ಶುರುವಾಗಿ ಡೆತ್ ಆಗಿರೋದು. ಆ ರಿಪೋರ್ಟ್ ಬರ್ತಿದ್ದಾಗೆ ನಿಮಗೆ ತಿಳಿಸ್ತೀನಿ. ಪಾರ್ವತಿ ನಮ್ಮ ಫ್ಯಾಮಿಲಿ ಡಾಕ್ಟರ್ ಕೊಡ್ತಾ ಇದ್ದ ಟ್ಯಾಬ್ಲೆಟ್ಸ್ಗಳನ್ನ ತಗೊಳ್ತಾ ಇದ್ಲು. ಅದನ್ನ ಬಿಟ್ರೆ ನಾಟಿ ಔಷಧಿ ತಗೊಳ್ತಾ ಇದ್ಲು. ಅಂಥದ್ರಲ್ಲಿ ಆ ಡೇಂಜರಸ್ ಕೆಮಿಕಲ್ ಹೇಗೆ ಸೇರ್ತು? ಪಾರ್ವತಿ ಏನಾದರೂ ಕುಡಿಬೇಕು, ತಿನ್ನಬೇಕು ಅಂತ ಅಂದರೂ ಇದು ಮಗುಗೆ ಒಳ್ಳೇದಾ, ಇದರಲ್ಲಿ ಏನೇನು ಬಳಸಿದ್ದಾರೆ ಅಂತ ಕೇಳಿ ಡಬಲ್ ಚೆಕ್ ಮಾಡಿ ಉಪಯೋಗಿಸ್ತಾ ಇದ್ಲು. ಅಂಥದ್ರಲ್ಲಿ ಹೊಟ್ಟೆಲಿರೋ ಮಗುನ ಬಲಿ ತಗೊಳ್ಳುವಂಥ ಕೆಮಿಕಲ್ ಹೇಗೆ ತಗೊಳಕ್ ಸಾಧ್ಯ? ಯಾರೋ ಆ ಕೆಮಿಕಲ್ನ ಕೊಟ್ಟಿದ್ದಾರೆ. ಅದು ಪಾರ್ವತಿ ಗಮನಕ್ಕೆ ಬರದೇ ಇರೋ ರೀತಿ. ಆದರೆ ಯಾರು, ಯಾವ ರೂಪದಲ್ಲಿ?
ಹೇಗಿದೆಯಾ ಪರು? ನೋಡು, ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ. ಧೈರ್ಯವಾಗಿರು. ಪಾರು, ನಾನೇನು ಏನೋ ಕೇಳ್ತೀನಿ, ಸ್ವಲ್ಪ ನೆನ್ಪು ಮಾಡ್ಕೊಂಡು ಹೇಳ್ತೀಯಾ? ಅದೇ ಪಾರ್ವತಿ ಈಗ ಯಾವ ಸ್ಥಿತಿಲಿದ್ದಾಳೆ ಅಂತ ನಿನಗೂ ಗೊತ್ತಲ್ಲ. ಈಗ ನೀನು ಕೇಳೋ ಪ್ರಶ್ನೆಗಳು ತುಂಬಾ ಅನಿವಾರ್ಯನಾ? ಪಾರು, ಕಳೆದ ಹೋಳಿ ಹಬ್ಬದ ದಿನ ಆ ನರ್ಸ್ ಅಂದರೆ ಅನುಷ್ಕಾ ನಿನಗೆ ಯಾವುದೋ ಮಾತ್ರೆ ಕೊಟ್ಟು ಹೋಗಿದ್ಲು, ನೆನಪಿದೆಯಾ? ಏನು? ಅನುಷ್ಕಾ ಪಾರ್ವತಿಗೆ ಮಾತ್ರೆ ಕೊಟ್ಟಿದ್ಲ? ಹೌದಮ್ಮ. ಹಬ್ಬದ ದಿನ ಮಾತ್ರೆ ಕೊಟ್ಟಿದ್ದು ನೆನಪಿದೆ ತಾನೆ? ಆ ಮಾತ್ರೆನ ಅವತ್ತು ನಾನು ನಿನಗೆ ತಗೊಳ್ಳೋದಕ್ಕೆ ಬಿಡಲಿಲ್ಲ ಅಲ್ವಾ? ಅವಳು ಮತ್ತೆ ಯಾವತ್ತಾದರೂ ಏನಾದರೂ ಮಾತ್ರೆ ಕೊಟ್ಟಿದ್ಲ, ಅಥವಾ ಅಪ್ಪ ಕಳಿಸಿದ್ರು ಅಂತನೋ? ಇಲ್ಲ, ಯಾಕೆ ಕೇಳ್ತಾ ಇದ್ದೀರಾ? ಅದು ಸುಮ್ಮನೆ ಹಾಗೆ ಮಗು ಹೋಗಿರೋದಕ್ಕೆ ಏನು ಕಾರಣ ಅಂತ ಹುಡುಕ್ತಾ ಇದ್ದೀನಿ ಬಾರು. ಆದಿ, ಪಾರ್ವತಿ ತುಂಬ ಸುಸ್ತಾಗಿದ್ದಾಳೆ, ಸ್ವಲ್ಪ ರಿಲ್ಯಾಕ್ಸ್ ಮಾಡಲಿ, ರೆಸ್ಟ್ ತಗೊಳ್ಳಿ. ನಾವೆಲ್ಲ ಆಚೆ ಇರೋಣ, ಬನ್ನಿ. ಯಜಮಾನ್ರು ನಮ್ಮ ಮಗು ಸತ್ತಿದೆ ಅನ್ಕೊಂಡು ಅದಕ್ಕೆ ಅನುಷ್ಕಾನೇ ಕಾರಣ ಅಂತ ಅನ್ಕೋತಾ ಇದ್ದಾರೆ. ಆದ್ರೆ ನಮ್ಮ ಮಗು ಜೀವಂತವಾಗೇ ಇದೆ ಯಜಮಾನ್ರೆ. ನಮ್ಮ ಮಗು ಸತ್ತಿದೆ ಅನ್ಕೊಂಡು ನೀವು ಏನೇ ಕಾರಣ ಹುಡುಕಿದ್ರು ಅದು ಯಾವುದು ಸತ್ಯ ಆಗಲ್ಲ. ಯಾಕೆಂದ್ರೆ ನಮ್ಮ ಮಗು ಸತ್ತಿಲ್ಲ, ನಮ್ಮ ಕಣ್ಣು ಮುಂದೆನೆ ಜೀವಂತವಾಗಿದೆ. ಆದ್ರೆ ಅದನ್ನ ನನ್ನಿಂದ ಹೇಳೋದಕ್ಕಾಗ್ತಿಲ್ಲ ಅಷ್ಟೆ. ಆದಿ, ನಿನ್ ತಲೆಯಲ್ಲಿ ಏನ್ ಮೂಡ್ತಿದೀಯಪ್ಪ? ಯಾಕೆ ಪಾರ್ವತಿ ಹತ್ರ ಅನುಷ್ಕಾ ಕೊಟ್ಟಿದ್ದ ಟ್ಯಾಬ್ಲೆಟ್ ಅನ್ನ ತಗೊಂಡಿದ್ಯಾ ಅಂತೆಲ್ಲ ಕೇಳ್ತಿದ್ಯಾ? ಯಾಕೆ ಅಂದ್ರೆ ನಮ್ಮ ಮಗು ಸಾವು ಸಹಜವಾದದಲ್ಲ ಅಮ್ಮ. ಮತ್ತೆ
ಪಾರ್ವತಿ ತಗೊಳ್ತಿದ್ದ ಮಾತ್ರೆ ಜೊತೆಗೆ ಯಾವುದೋ ಡೇಂಜರಸ್ ಕೆಮಿಕಲ್ ಅವಳ ದೇಹ ಸೇರ್ಕೊಂಡಿತ್ತಂತೆ ಅಮ್ಮ. ಅದಕ್ಕೆ ಮಗು ಆರೋಗ್ಯವಾಗಿ ಹುಟ್ಟಿದ್ರು ಕೆಲವೇ ಕ್ಷಣಗಳಲ್ಲಿ ಉಸಿರಾಟದ ಸಮಸ್ಯೆಯಿಂದ ತೀರ್ಕೊಂಡಂತೆ. ಡಾಕ್ಟರ್ ಹೇಳಿದ್ರ ಹಾಗಂತ? ಹೌದು ಮಾಮ್. ನಮ್ಮ ಪಾರ್ವತಿ ನಾಟಿ ಔಷಧಿ ತಾನೇ ತಗೋತಾ ಇದ್ದಿದ್ದು. ಅದು ಬಿಟ್ರೆ ನಮ್ಮ ಜನನಿ ತಗೋತಿದ್ದ ಹಾಗೇನೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಬರ್ಕೊಟ್ಟೆ ಯೂಶುವಲ್ ಮಾತ್ರೆಗಳನ್ನ ತಾನೇ ಪಾರ್ವತಿನೂ ತಗೋತಾ ಇದ್ದಿದ್ದು. ಅಂಥದ್ರಲ್ಲಿ ಡೇಂಜರಸ್ ಕೆಮಿಕಲ್ಸ್ ಮಿಕ್ಸ್ ಆಗಕ್ಕೆ ಹೇಗೆ ಸಾಧ್ಯ? ಅಷ್ಟಕ್ಕೂ ಅಂಥ ಕೆಲಸನ ಯಾರು ಮಾಡೋದಕ್ಕೆ ಸಾಧ್ಯ? ಅನುಷ್ಕಾ, ಅವಳಿಗೆ ಪಾರ್ವತಿ ಬಗ್ಗೆ ಅಷ್ಟು ದ್ವೇಷ ಇದ್ದಿತ್ತು. ಆದರೆ ಅವಳು ಹೇಗೆ ಪಾರ್ವತಿ ಮಗು ಹೋಗೋ ಥರ ಮಾತ್ರೆ ಕೊಡೋದಕ್ಕೆ ಸಾಧ್ಯ? ಅವಳು ನೋಡ್ಕೊತಾ ಇದ್ದಿದ್ದು ಜನನಿನ ಅಷ್ಟೇ ಅಲ್ವಾ? ನಮ್ಮ ಚಿಕ್ಕ ಸೊಸೆ ಥರನೇ ದೊಡ್ಡ ಸೊಸೆನೂ ನೋಡ್ಕೊಬೇಕು ಅಂತ ಅಪ್ಪ ಹೇಳಿದ್ದಾರೆ ಅಂತ ಹೇಳಿ ಆ ಅನುಷ್ಕಾ ನೆಪ ಹೇಳ್ಕೊಂಡು ಹೋಳಿ ಹಬ್ಬದ ದಿನ ಪಾರ್ವತಿಗೆ ಮಾತ್ರೆ ಕೊಡೋದಕ್ಕೆ ಬಂದಿದ್ಲು ಅಮ್ಮ. ಆದರೆ ಅವಳು ಕೊಟ್ಟು ಮಾತ್ರೆಗಳನ್ನ ನಾನು ಅವತ್ತು ಪಾರ್ವತಿಗೆ ತಗೊಳ್ಳೋದಕ್ಕೆ ಬಿಡಲಿಲ್ಲ. ಜನನಿಗಾದರೆ ಡಾಕ್ಟರ್ ಚೆಕಪ್ ಮಾಡಿ ಅವಳಿಗೆ ಸೂಟಬಲ್ ಆಗಿರೋ ಮಾತ್ರೆಗಳನ್ನ ಕೊಟ್ಟಿರ್ತಾರೆ. ಆದರೆ ಪಾರ್ವತಿ ಯಾವ ರಿಪೋರ್ಟ್ಸು ನೋಡಿದೆ ಜನನಿಗೆ ಕೊಟ್ಟು ಮಾತ್ರೆಗಳನ್ನ ಅವಳು ಪಾರ್ವತಿಗೂ ಕೊಟ್ಟಿದ್ಲು. ನಾನು ಅವಾಗಲೇ ಅಂದ್ಕೊಂಡೆ ಮೋಸ್ಟ್ಲಿ ಇವಳಿಗೆ ಹೆಚ್ಚಿನ ನಾಲೆಡ್ಜ್ ಇಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಜನನಿಗೆ ಕೊಟ್ಟು ಮಾತ್ರೆಗಳನ್ನೇ ಪಾರುಗೂ ಕೊಟ್ಟಿದ್ದಾಳೆ ಅಂತ. ಅದು ಯಾವ ಮಾತ್ರೆ ಅಂತ ನಮ್ಮ ಫ್ಯಾಮಿಲಿ ಡಾಕ್ಟ್ರಿಗೆ ತೋರಿಸ್ಬೇಕು ಅಂತ ಡಿಸೈಡ್ ಮಾಡಿದೆ. ಅದಕ್ಕೆ ಅಂತ ಹೋಗ್ತಾ ಇರುವಾಗ ಅನುಷ್ಕಾ ಬಂದು ಡಿಕ್ಕಿ ಹೊಡೆದು ನನ್ನ ಕೈಲಿದ್ದಿದ್ದ ಮಾತ್ರೆನೆಲ್ಲ ಬಂಡ್ ಪಾಲ್ ಮಾಡಿದ್ಲು. ಹಾಗಾಗಿ ಆ ಮಾತ್ರೆ ಯಾವುದು, ಅದನ್ನ ಪಾರು ಕೊಡಬೇಕು ಬಿಡಬೇಕು ಅನ್ನೋದು ಪತ್ತೆ ಮಾಡೋದಕ್ಕಾಗಲಿಲ್ಲ ಅಮ್ಮ. ಇವಾಗ ನಮ್ಮ ಮಗು ಹೋಗಿದ್ದು, ಅದು ಹೋಗಿದ್ದ ಕಾರಣ ಎಲ್ಲ ನೋಡ್ತಾ ಇದ್ರೆ ಎಲ್ಲ ಕ್ಲಿಯರ್ ಆಗ್ತಾ ಇದೆ ಅಮ್ಮ. ಆ ಅನುಷ್ಕಾ ಹೋಳಿ ಹಬ್ಬದ ದಿನ ನಮ್ಮ ಮಗುಗೆ ತೊಂದರೆ ಆಗಲಿ ಅಂತಾನೆ ಆ ಮಾತ್ರೆ ಕೊಡೋದಕ್ಕೆ ಬಂದಿದ್ದು ಅಂತ. ಆದರೆ ನಮ್ಮ ಅದೃಷ್ಟಕ್ಕೆ ಅವತ್ತು ಆ ಮಾತ್ರೆ ತಗೊಳ್ಳೋದು ತಪ್ಪು. ಆದರೆ ಇನ್ಯಾವತ್ತೋ ಬಂದು ಪಾರು ಆ ಮಾತ್ರೆಗಳನ್ನ ತಗೊಳ್ಳೋ ಥರ ಅವಳು ಮಾಡಿದಾಳೆ ಅಂತ ಅನ್ಸುತ್ತೆ. ಅದಕ್ಕೆ ನಮ್ಮ ಮಗು ಹುಡ್ತಿದ್ದಾಗೆ ಉಸಿರಾಡೋದಕ್ಕೆ ತೊಂದರೆ ಆಗಿ ಹೋಗಿದ್ದು ಅನ್ಸುತ್ತಮ್ಮ. ಅನುಷ್ಕಾನ ಅಂದರೆ ನರ್ಸಮ್ಮನ ಥರ ಕರೆಸಿದ್ದು ನಮ್ಮ ಜನನ ಕೇರ್ ಟೇಕರ್ ಆಗಿರುವಂತಲ್ವಾ? ಜನನಿಗೆ ಅಷ್ಟು ದಿನ ಮಾತ್ರೆ ಕೊಟ್ಟಿದ್ದು ಅವಳೇ. ಆದ್ರೆ ನಮ್ಮ ಮಗು ಸೇಫ್ ಆಗಿದೆಯಲ್ಲ, ಅದೇ ಆಶ್ಚರ್ಯ. ಅರಸನ ಕೋಟೆಯವರ ಮೇಲೆ ಅನುಷ್ಕಾ ಸೇಡ್ ತೀರಿಸ್ಕೊಳಕ್ ಬಂದಾಗ್ಲೆಲ್ಲ ರಕ್ಷಾ ಕವಚವಾಗಿ ನಿಂತಿದ್ಲಲ್ಲ ಪಾರ್ವತಿ. ಅವಳು ಯಾವ ಕೆಟ್ಟತನನೂ ಇಲ್ಲಿ ನಡೀದೇ ಇರೋ ಥರ ನೋಡ್ಕೊಂಡ್ಲಲ್ಲ ನಮ್ಮ ಪಾರ್ವತಿ. ಅದಕ್ಕೆ ಅವಳ ಮೇಲೆ ಜಿದ್ದಿನಿಂದ ಈ ರೀತಿ ಮಾಡಿದಾಳೆ ಅಂತ ಅನ್ಸುತ್ತೆ. ಆ ರಾಕ್ಷಸಿನ ಸುಮ್ಮನೆ ಬಿಡಬಾರ್ದು. ನಮ್ಮ ಮಗುನ ನಮ್ಮಿಂದ ದೂರ ಮಾಡಿ ನನಗೆ ಪಾರುಗೆ ನೋವು ಕೊಟ್ಟಿರೋ ಅನುಷ್ಕಾನ ಖಂಡಿತ ಸುಮ್ಮನೆ ಬಿಡಲ್ಲ. ಇಷ್ಟು ದಿನ ಅವಳು ಒಂದು ಹೆಣ್ಣು ಅಂತನಾದ್ರೂ ಕನ್ಕಾರ ಇತ್ತು. ಇನ್ನೊಂದು ಹೆಣ್ಣಿನ ತಾಯ್ತನಕ್ಕೆ ಬೆಂಕಿ ಇಟ್ಲಲ್ಲ, ಅವಳು ಹೆಣ್ಣು ಜನ್ಮಕ್ಕೆ ಅವಮಾನ. ಅವಳಿಗೆ ತಕ್ಕ ಶಾಸ್ತಿ ಮಾಡೋವರೆಗೂ
ನನಗೆ ನೆಮ್ಮದಿ ಇಲ್ಲ. ಈ ಕ್ಷಣ ಅನುಷ್ನ ಫೋನ್ ಮಾಡಿ ತಿಳ್ಕೊಬೇಕು, ನಮ್ಮ ಜನನಿ ಮಗುಗೂ ತೊಂದರೆ ಆಗೋ ಥರ ಯಾವ ಕೆಲಸನೂ ಮಾಡಿಲ್ಲ ತಾನೆ ಅಂತ. ಅನುಷ್ಕಾ ನನ್ನ ಫೋನ್ಗೆ ಸಿಗ್ತಿಲ್ವಲ್ಲ, ಈಗ ನಾನು ಏನು ಮಾಡಲಿ? ಇಷ್ಟೊತ್ತಿಗಾಗಲೇ ಜನನಿ ಮಗು ಸತ್ತೋಗಿರುತ್ತೆ. ಮೊದಲು ಮನೆಗೆ ಹೋಗಿ ಆ ದಾಮಿನ ವಿಚಾರಿಸ್ಕಿದ್ದೀನಿ. ಡಾಕ್ಟರ್ ರಿಪೋರ್ಟಲ್ಲಿ ಕರೆಕ್ಟಾಗಿ ಯಾವ ಕೆಮಿಕಲ್ ಯಾವ ಪ್ರಮಾಣ ಅಂತ ಗೊತ್ತಾಗದೆ ಹೋದರೂ ಯಾವುದೋ ಒಂದು ಡೇಂಜರಸ್ ಕೆಮಿಕಲ್ ಮಗು ದೇಹದಲ್ಲಿ ಪತ್ತೆ ಮಾಡಿರ್ತಾರೆ. ಜನನಿನ ನೋಡ್ಕೊಳ್ತಿದ್ದು ನಾನೇ, ಅವಳಿಗೆ ಮಾತ್ರೆ ಕೊಡ್ತಿದ್ದು ನಾನೇ. ಈಗ ನನ್ನ ಬಗ್ಗೆ ಪೂರ್ತಿ ಸತ್ಯ ಗೊತ್ತಾಗಿರೋದ್ರಿಂದ ದಬಾಯಿಸೋಕೆ ಈ ಹೆಂಗಸು ನನಗೆ ಕಾಲ್ ಮಾಡಿರ್ತಾಳೆ. ಇವಳಿಂದ ದೂರ ಇರೋದೇ ವಾಸಿ. ಅದಕ್ಕೆ ನಾನು ಸ್ವಲ್ಪ ಮನೆ ಕಡೆ ಹೋಗಿ ಬರ್ತೀನಿ. ಜನನಿಗೆ ಬೇಕಾಗಿರೋ ಕೆಲವು ಬಟ್ಟೆ ಬರೆಗಳನ್ನ ತಗೊಂಡ್ಬರ್ತೀನಿ. ಅಯ್ಯೋ ದೇವ್ರೆ, ಗುರುಗಳೇ ಗುರುಗಳೇ ಗುರುಗಳೇ, ಜನನಿಗೆ ಪಾರ್ವತಿಗೆ ಹೆರಿಗೆ ಆಯ್ತಾ? ಯಾಕೆ ಗುರುಗಳೇ, ಜನನಿಗೆ ಹೆರಿಗೆಲಿ ಏನಾದ್ರೂ ತೊಂದರೆ ಆಯ್ತಾ? ನನ್ನ ಮಗಳು ಆರಾಮಾಗೇ ಇದ್ದಾಳೆ. ಅವಳಿಗೆ ಹೆಣ್ಮಗು ಆಗಿದೆ, ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ. ಆದ್ರೆ ಪಾರ್ವತಿ ಮಗು ಹೋಯ್ತು. ಪಾರ್ವತಿ ಮಗು ಹೋಗಿದ್ದಕ್ಕೆ ಏನ್ ಕಾರಣ ಅಂತ ಗೊತ್ತಾ? ಆ ಅನುಷ್ಕಾ ತಾನೆ ಅವಳು ಪಾರ್ವತಿನ ತಳ್ಳಿದಕ್ಕೆ ತಾನೆ ಅವಳಿಗೆ ಹೊಟ್ಟೆಗೆ ಏಟ್ ಬಿದ್ದು ಮಗು ಜೀವ ಹೋಗಿರೋದು. ಹೌದು, ಅಷ್ಟೇ ಅಲ್ಲ, ಇದೆಲ್ಲ ಮಾಡಿರೋದು ಅನುಷ್ಕಾ ಅಂತ ಹೇಳ್ತಿದ್ದಾರೆ. ಅವ್ರ ಅಮ್ಮನ ಹಳೆ ಸೇಟ್ ತೀರಿಸ್ಕೊಳ್ಳೋದಕ್ಕೆ ಹೀಗೆಲ್ಲ ಮಾಡಿರೋದಂತೆ. ಅವಳು ಅರುಂಧತಿ ಮಗಳು ಹಳೆ ಸೇಟ್ ತೀರಿಸ್ಕೊಳ್ಳಕ್ಕೆ ಇಲ್ಲಿ ನರ್ಸ್ ವೇಷದಲ್ಲಿ ಬಂದಿದ್ದಾಳೆ ಅಂತ ನಿನಗೆ ಮುಂಚೆನೆ ಗೊತ್ತಿತ್ತು ತಾನೆ? ಈಗ ಸ್ವಲ್ಪ ದಿನಗಳ ಮುಂಚೆ ಅಷ್ಟೇ ಗೊತ್ತಾಯ್ತು ಗುರುಗಳೇ. ಗೊತ್ತಾಗ್ತಿದ್ದ ಹಾಗೆ ನನಗೆ ಯಾಕೆ ಹೇಳಿಲ್ಲ? ಹೇಳೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ ಗುರುಗಳೇ. ಯಾರ ಹತ್ರನಾದ್ರೂ ಸತ್ಯ ಬಾಯ್ ಬಿಟ್ರೆ ನಿನ್ ಜೀವ ತೆಗೆದ್ಬಿಡ್ತೀನಿ ಅಂತ ಹೆದರ್ಸ್ಬಿಟ್ಲು ಗೊತ್ತಾ? ಅದಕ್ಕೆ ನಾನು ಅವತ್ತು ಹೇಳಿದ್ದು ನಿಮ್ಗೆ ಅವಳ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು ಅಂತ ಎಚ್ಚರಿಸಿದ್ದು. ಸತ್ಯ, ದೇವ್ರ ದಯದಿಂದ ನಿಮ್ಮೇಲಿರೋ ಭಯಕ್ಕೆ ಜನನಿಗಳು ಯಾವ ತೊಂದರೆನೂ ಮಾಡಿಲ್ಲ. ಆದ್ರೂ ಯಾಕೆ ಹೊಡೆದ್ರಿ ಗುರುಗಳೇ? ಒಂದು ವೇಳೆ ತೊಂದರೆ ಆಗಿದ್ದಿದ್ರೆ ಅದಕ್ಕೆ ಹೊಡೆದಿದ್ದು. ಅನುಷ್ಕಾ ದಿನ ಬೆಳಗಾದ್ರೆ ನಮ್ಮ ಜನನಿಗೆ ಡಾಕ್ಟರ್ ಕೊಟ್ಟಿರೋ ಮಾತ್ರೆಗಳನ್ನ ಕೊಡ್ತಾ ಇದ್ಲು. ಅವಳು ಸೈಕೋ ಅಂತ ಬೇರೆ ಹೇಳ್ತಿದ್ದಾರೆ. ಅವಳು ತಲೆ ಕೆಟ್ಟಾಗ ನಮ್ಮ ಜನನಿ ಮಗುನು ಹೋಗೋ ಥರ ಯಾವ್ದಾದ್ರು ಮಾತ್ರೆ ಕೊಟ್ಬಿಟ್ಟಿದ್ರೆ ಅದು ನಾನು ಏನು ಮಾಡಬೇಕಾಗಿತ್ತು? ಸದ್ಯ ನನ್ನ ಮಗಳ ಅದೃಷ್ಟ ಚೆನ್ನಾಗಿತ್ತು, ಅವಳ ಮಗು ಉಳಿತು. ನೋಡು, ಇದೇ ಕೊನೆ. ಇನ್ನೊಂದು ಸಲ ನನ್ನ ಮಗಳು ಸುತ್ತಮುತ್ತ ನೀನು ಕರ್ಕೊಂಬರೋ ಇನ್ಯಾರೋ ಅಲ್ಲ, ನೀನೇ ಅನುಮಾನಾಸ್ಪದವಾಗಿ ಸುಳಿದ್ರು ನಿನ್ನ ಗ್ರಹಚಾರ ಕೆಡ್ತು ಅಂತಾನೆ ಅನ್ಕೋ. ಬಾ ಕಡೆ. ಫ್ರೆಂಡ್ಸ್,
ನಾನು ಜನನಿಗೆ ಯಾವತ್ತಾದರೂ ತೊಂದರೆ ಕೊಟ್ಟಿದ್ದೀನ ಫ್ರೆಂಡ್ಸ್? ಇವಮ್ಮ ಯಾಕೆ ಹಿಂಗೆ ಆಡ್ತಾಳೆ? ಕೆನ್ನೆ ಚುರು ಚುರು ಅಂತಿದೆ ಗೊತ್ತಾ? ಮೊದಲು ಇವಮ್ಮನ ಅರಸನ ಕೋಟೆಯಿಂದ ಓಡಿಸ್ಬೇಕು. ಅದಕ್ಕೇನಾದರೂ ಐಡಿಯಾ ಕೊಡಿ ಫ್ರೆಂಡ್ಸ್ ಪ್ಲೀಸ್.